ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಿಮಗೆ ಗೊತ್ತಿರ್ಬೋದು, ನಾವು ಅಪ್ಪಂಗಳಕ್ಕೆ ಬಂದಿದ್ವಿ. ಇಲ್ಲಿರುವ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಅಂಕೇಗೌಡ ಸರ್ನ ಮಾತಾಡಿಸ್ತಾ ಇದ್ವಿ. ಅವರು ಈ ಏಲಕ್ಕಿ ಕುರಿತು ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡ್ತಾಯಿದ್ರು. ಅದೇ ರೀತಿ ಅವರು ನಮಗೆ ಶ್ರೀ ಪರಮೇಶ್ವರ್ ಅನ್ನೋರ ಕಾಂಟ್ಯಾಕ್ಟ್ ಕೊಟ್ಟರು. ಅವರು ಅದ್ಭುತವಾದ ಒಂದು ಏಲಕ್ಕಿ ತೋಟ ಮಾಡ್ತಾಯಿದ್ದಾರೆ ಗುಡ್ಡಗಾಡು ಪ್ರದೇಶದಲ್ಲಿ ಅಂತ ಹೇಳ್ತಾಯಿದ್ರು. ನಾವು ಅವ್ರ ತೋಟಕ್ಕೆ ಬಂದಾಗ ಇಲ್ಲಿನ ಮ್ಯಾನೇಜರ್ ಆಗಿರುವ ಪುನೀತ್ ಸರ್ ಅವರು ನಮಗೆ ಪರಿಚಯ ಆದರು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಶ್ರೀ ಪುನೀತ್ ಅವ್ರನ್ನ ಮಾತಾಡಿಸಿ ಈ ಏಲಕ್ಕಿ ತೋಟದ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾವ ತಳಿಗಳನ್ನು ಹಾಕಿದ್ದಾರೆ, ಎಷ್ಟು ಇಳುವರಿ ಬರುತ್ತೆ, ಸರಿಯಾಗಿ ಮಾಡೋದಾದರೆ ಇಲ್ಲಿ ಎಷ್ಟು ಆದಾಯವನ್ನು ತೆಗಿಬೋದು ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ನಾವು ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಕೇಂದ್ರ ಅಪ್ಪಂಗಳಕ್ಕೆ ಹೋಗಿದ್ವಿ ಸರ್. ಅಲ್ಲಿರುವ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಅಂಕೇಗೌಡ ಸರ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು. ಓಕೆ. ಇವರು ಒಂದು ಅದ್ಭುತವಾದ ಪ್ರದೇಶದಲ್ಲಿ ಒಂದು ಏಲಕ್ಕಿ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರು. ಮೊದಲು ನಮ್ಗನಿಸ್ತು ಈ ಮಲೆನಾಡಲ್ಲಿ ಅದರಲ್ಲಿ ಮತ್ತೇನು ಅದ್ಭುತ ಪ್ರದೇಶ ಇದೆ ಅಂತ. ನಾವು ಇಲ್ಲಿ ಬಂದು ನೋಡಿದಾಗ ಸರ್, ಒಂದು 200-300 ಮೀಟ್ರ್ ಬರೋಷ್ಟರಲ್ಲೇ ನಮಗೆ ಒಂದು 4-5 ಜಿಗಣೆ ಹತ್ಕೊಂಡು ಆಲ್ರೆಡಿ, ಇನ್ನೂ ನಾವು ತೋಟದ ಒಳಗೆ ಹೋಗಿರಲಿಲ್ಲ. ಇಂಥ ಪ್ರದೇಶದಲ್ಲಿ ಮಾಡಿದ್ದೀರಾ ಸರ್? ಇವಾಗ ಗೊತ್ತಾಯ್ತು ಅದು ಏನು ಅಂಥೇಳಿ. ಸರ್, ಈಗ ಇವತ್ತಿನ ಕಂತಿನಲ್ಲಿ ಸರ್, ನಮ್ಮ ರೈತರಿಗೆ ಇಲ್ಲಿ ಯಾವ ರೀತಿ ಒಂದು ಏಲಕ್ಕಿ ಕೃಷಿ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ, ಅದರಲ್ಲೂ ಸ್ಪೆಷಲಿ ಈಗ ನಾವು ಏಲಕ್ಕಿ ಅಂತ ತಗೊಂಡಾಗ ಸಾಕಷ್ಟು ಜನರು ಎದುರ್ಕೊಳ್ತಾರೆ ಸರ್. ಈಗ ಅದ್ರದ್ದು ದರ ಏರುಪೇರಾಗಿರ್ಬೋದು, ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಆಗಿರ್ಬೋದು, ಆಮೇಲೆ ಹೂ ಕಟ್ಟೋದಕ್ಕೆ ಎಲ್ಲ ನೀರು ಬೇಕು, ವರ್ಷಾನುಪೂರ್ತಿ ಲೇಬರ್ಸ್ಗಳನ್ನ ಮೇಂಟೈನ್ ಮಾಡಬೇಕು, ಈ ರೀತಿಯ ಒಂದು ಬಹಳಷ್ಟು ಪ್ರಶ್ನೆಗಳಿದಾವೆ ಸರ್ ನಮ್ಮ ರೈತರ ಹತ್ರ. ಹಾಗಾಗಿ ಅದನ್ನೆಲ್ಲ ಚರ್ಚೆ ಮಾಡೋಣ ಸರ್ ಇವತ್ತಿನ ಕಾಲದಲ್ಲಿ. ಸರ್, ಮೊದಲನೇದಾಗಿ ಕೇಳೋದಾದ್ರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನ ಹೇಳ್ತೀರಾ ಸರ್? ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ? ನಿಮ್ಮ ಪರಿಚಯ ಮಾಡಿಕೊಡಿ. ನಾನು ಪುನೀತ್ ಕುಮಾರ್ ಅಂತ, ಕುಂದಹಳ್ಳಿ ಗ್ರಾಮ. ಇದು ಒಂದು 20 ಎಕರೆ ಬೌಂಡ್ರಿ ಇದೆ ಏಲಕ್ಕಿ. ಓಕೆ. ಅದರಲ್ಲಿ ಒಂದು 15 ಎಕರೆ ಮಾಡಿದ್ದೀವಿ. ಇದು ಅಂದ್ರೆ 15 ಎಕರೆ ಏಲಕ್ಕಿನೇ ಇದೆ. ಅದು 15 ಎಕರೆ ಏಲಕ್ಕಿನೇ ಇದೆ ಸರ್. ಈಗ ನೀವು ಇಲ್ಲಿ ಈ ಏಲಕ್ಕಿ ಮಾಡೋಕ್ಕಿಂತ ಮುಂಚೆ ಬೇರೆದು ತೋಟಗಳನ್ನೆಲ್ಲ ಮಾಡ್ತಾ ಇದ್ರಾ? ನಮ್ಮ ತೋಟ ಫಸ್ಟ್ ಎಲ್ಲ ಮಾಡಿದ್ವಿ, ನಮ್ಮ ತಂದೆಯವರೆಲ್ಲ ಮಾಡಿದ್ರು ಏಲಕ್ಕಿನೇ ಮಾಡಿ. ಆವಾಗೆಲ್ಲ ಏಲಕ್ಕಿನೇ ಮಾಡಿದ್ದು. ಈಗ ರೀಸೆಂಟಾಗಿ ಒಂದು 10 ವರ್ಷದಿಂದ ಕಾಫಿ ಅಂತ ಮಾಡ್ತಾ ಇರೋದು. ಮತ್ತೆ ಏಲಕ್ಕಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡವ್ರೆ. ಈಗ ಒಂದು ರೇಟು ಜಾಸ್ತಿ ಇದ್ದ ಕಾರಣ ಈಗ ಒಂದು ಮತ್ತೆ ಮಾಡವ್ರೆ. ಒಂದು 3000 ಇದೆ ಏಲಕ್ಕಿಗೆಲ್ಲ ಆಲ್ಮೋಸ್ಟ್. ಈಗ ಹೆಂಗಿದ್ರು 1 kg 3,000 ಇದೆ. ಹಾಗಾಗಿ ಮತ್ತೆ ಶುರು ಮಾಡ್ತಿರೋದು. ಓಕೆ ಸರ್. ಈಗ ಇಲ್ಲಿ ಬೆಳೆ ಪ್ರದೇಶ ಹೋದ್ರೆ, ಇಲ್ಲಿ ಮೊದಲು ಈ ಗುಡ್ಗಾಡು ಪ್ರದೇಶದಲ್ಲೆಲ್ಲ ಏಲಕ್ಕಿ ಇತ್ತು, ಅಷ್ಟೇ ಏಲಕ್ಕಿನೇ ಮಾಡ್ತಿದ್ದು. ಇವಾಗ ಕಾಫಿ ಏನು ಇರ್ಲಿಲ್ಲ, ಕಾಫಿ ಇರ್ತಿಲ್ಲ. ಫಸ್ಟ್ ಭಾರಿ ರೇರ್, ಒಂದು 20% ಕಾಫಿ ಇದ್ರೆ 80% ಏಲಕ್ಕಿನೇ ಇದ್ದಿದ್ದು. ಇವಾಗ ಜಾಸ್ತಿ ಕಾಫಿನೇ. ಓಕೆ. ಅರೇಬಿಕಾ ರೋಬಸ್ಟ ಮಾಡ್ತಾರೆ. ಸರ್, ಈಗ ಮೊದಲು ನೀವು ಏಲಕ್ಕಿ ಇತ್ತು ಅಂತ ಹೇಳಿದ್ರಿ. ಹೌದು. ಅದು ನಿಧಾನವಾಗಿ ಹೇಗೆ ಕಡಿಮೆ ಆಗ್ತಾ ಬಂತು ಸರ್ ವಿಸ್ತೀರ್ಣ? ಏನು ಕಾರಣ ಆಯಿತು ಸರ್ ಕಡಿಮೆ ಮಾಡೋದು? ಕಾರಣ ಅಂದರೆ ರೇಟ್ ಕಮ್ಮಿ ಆಯಿತು. 1 kgಗೆ 300 ರೂಪಾಯಿ ಇತ್ತು. ಲೇಬರ್ ಚಾರ್ಜ್ ಆಯ್ತಿತ್ತಿಲ್ಲ, ಕಷ್ಟ ಆಗೋದು ಕೊಡೋಕ್ಕೆಲ್ಲ ಮಾಡೋಕ್ಕೆ ಅಂತ. ಆಮೇಲೆ ಆಟೋಮೆಟಿಕ್ ಆಗಿ ಬಿಸಿಲಲ್ಲಿ ನೀರಿನ ಪ್ರಾಬ್ಲಮ್ ಆಗಿ ಗಿಡ ಒಣಗೋಗೋದು, ಕಟ್ಟೆ ರೋಗ ಅಂತ ಬರೋದು, ಅದು ಹಂಗಾಗಿ ಎಲೆ ರೋಗ ಹಂಗಾಗಿ ಕಮ್ಮಿ ಆಯ್ತಾ ಬಂತು. ಓಕೆ. ಅಂದರೆ ನಿಧಾನ ಮೇಂಟೆನೆನ್ಸ್ ಎಲ್ಲ ಮೇಂಟೆನೆನ್ಸ್ ಕಮ್ಮಿ ಅಂದರೆ ರೇಟ್ ಎಲ್ಲ ವರ್ಕೌಟ್ ಆಗಲ್ಲ ಅಂತ. ಕಾಫಿ ಎಲ್ಲ ಜಾಸ್ತಿ ಇತ್ತು, ಹಂಗಾಗಿ ಏಲಕ್ಕಿ ಡಿಲೇ ಮಾಡಿರಲ್ಲ ಆಲ್ಮೋಸ್ಟ್. ಓಕೆ. ಎಲ್ಲ ತೆಗಿತಾ ಬಂದು ಫಸ್ಟ್ ಇದ್ದಿದ್ದೆಲ್ಲ. ಸರ್, ಮೊದಲನೇದಾಗಿ ಈಗ ಏಲಕ್ಕಿ ಇದೆ, ಕಾಫಿ ಇದೆ ಅಂತ ಹೇಳಿದ್ರೆ, ಈಗ ಒಂದು ಕಾಫಿ ಮತ್ತೆ ಏಲಕ್ಕಿ ಹೋಲಿಸಿದ್ರೆ ಯಾವ್ದು ಉತ್ತಮ ಅಂತೀರಾ? ಹೇಗೆ? ಇವಾಗ ಏಲಕ್ಕಿನೇ ಉತ್ತಮ. ಅದು ಹೆಂಗೆ ಸರ್? ಬರೀ ರೇಟ್ ಅಂತ ಒಂದೇ ರೇಟ್ ಅಂತಲ್ಲ, ಕೆಲಸದ್ದು ಅಷ್ಟು ಬರಲ್ಲ, ಭಾರಿ ಕಮ್ಮಿ ಕೆಲಸದ್ದು. ಕಾಫಿ ದಾರೆ ಗೊಬ್ಬರ ಕೊಡಬೇಕು, ಸ್ಪ್ರೇ ಮಾಡಬೇಕು, ಜಾಸ್ತಿ ಮಾಡಬೇಕು. ಇದಕ್ಕೆ ಗೊಬ್ಬರ ಒಂದ್ಸತಿ ಕೊಟ್ರೆ ಸಾಕು, ಸ್ಪ್ರೇ 1-2 ಸ್ಪ್ರೇ ಮಾಡ್ಬೇಕಾಯ್ತದೆ. ಇದಕ್ಕೆ ಜಾಸ್ತಿ ಕೆಲಸ ಬರಲ್ಲ. ಇದಕ್ಕೆ ವರ್ಷಕ್ಕೆ ಒಂದ್ಸತಿ ಕಳೆ ಕಚ್ಚಡ ತೆಗೆಯೋದಿರ್ತದೆ ಅಷ್ಟೇ. ಕಾಫಿಗಾದ್ರೆ 2 ಸಲ ತೆಗಿಬೇಕು, ಮರ ಕಡಿಬೇಕು. ಇದಕ್ಕೆ ಮರ ಕೆಲಸ ಏನಿಲ್ಲ ಇದರಲ್ಲಿ, ಆ ಥರ ಬರುತ್ತೆ. ಓಕೆ. ಆಮೇಲೆ ಈಗ ನೀರು ಬಿಡೋದು, ಸ್ಪ್ರಿಂಕ್ಲರ್ದು, ಅದು ನೀರಿನ ವ್ಯವಸ್ಥೆ ಇದ್ರೆ ಮಾಡಲೇಬೇಕು. ಒಂದು ಕೆರೆ ತೆಗೆದು ಒಳ್ಳೆಲ್ಲ ಮಾಡಿ ನೀರು ಹೊಡೆದ್ರೆ ಒಳ್ಳೇದು ಏಲಕ್ಕಿಗೆ. ಮಳೆ ಇದ್ರೆ ಏಲಕ್ಕಿ ಆಯ್ತದೆ, ಮಳೆ ಇಲ್ಲ ಅಂದ್ರೆ ಏಲಕ್ಕಿ ಆಗಲ್ಲ. ಓಕೆ. ನೀರು ಕಂಪಲ್ಸರಿ ಬೇಕು ಏಲಕ್ಕಿಗೆ. ನೀರು ಕಂಪಲ್ಸರಿ ಬೇಕು. ಬೇಸಿಗೆ ಅಂದ್ರೆ ಚೆನ್ನಾಗಿ ಬರಲೇಬೇಕು, ಮಳೆ ನರ ಇರಬೇಕು, ಇಲ್ಲ ನೀರಾರ ಹೊಡಿಬೇಕು, ನೀರನ್ನ ಇರಬೇಕು. ಸರ್, ಈಗ ಇಲ್ಲಿ ನೀರಿಂದು ಮಳೆ ಅಂತೂ ಇಲ್ಲಿ ಹೆಂಗಿದೆ ಸರ್? ಮಳೆ ಬರ್ತದೆ, ಒಂದೊಂದು ವರ್ಷ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತದೆ. ಓಕೆ. ಅವ್ನ ಟೈಮಿಂಗ್ ಜಾಸ್ತಿ ಆಗ್ಬಿಟ್ರೆ ಫಸಲು ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತದೆ. ಇಲ್ಲಿ ನೀರಿನ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಾ? ನೀರಿನ ವ್ಯವಸ್ಥೆ ಕೆರೆ ಇದೆ ಇಲ್ಲಿ ಗೇಳಿಗೆ.
ಕೆರೆಯಲ್ಲಿ ಅದೇ ಒಂದೊಂದು ಟೈಮ್ ನೀರಿಲ್ಲ ಅಂದರೆ ಸ್ಪ್ರೇ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಹೌದು ಸರ್. ಇಲ್ಲಿ ಕೆಳಗಡೆ ಇಲ್ಲೇ ನದಿ ಹರಿದು ಹೋಗ್ತಾ ಇತ್ತು, ಅದ್ರ ನೀರೆಲ್ಲ ಅದ್ರ ದೂರ ಆಗುತ್ತೆ, ಇಲ್ಲಿ ತೋಟಕ್ಕೆಲ್ಲ ದೂರ ಆಯ್ತದೆ. ಓಕೆ. ಇಲ್ಲಿ ಈ ಕಾಡಲ್ಲಿ ಪೈಪ್ ಎಳೆದು ಕಷ್ಟ ಆಗ್ತದೆ. ಮತ್ತೆ ಬೇಸಿಗೆಲ್ಲ ನೀರು ಆಟೋಮೆಟಿಕ್ ಕಮ್ಮಿ ಆಯ್ತದೆ ಹೊಳೆಯಲ್ಲಿ. ಹಾ, ಬೇಸಿಗೆಯಲ್ಲಿ ತೊಂದರೆ ಆಗುತ್ತೆ ನಿಮ್ಗೆ? ಬೇಸಿಗೆ ತೊಂದರೆ ಆಗುತ್ತೆ, ಮಳೆಲೇನು ತೊಂದರೆ ಆಗಲ್ಲ. ಮಳೆಲೇನು ಸ್ಪ್ರೇ ಆಗ್ಬಿಟ್ರೆ ಏನು ಮಾಡಲ್ಲ, ನೀರೇನು ಹೊಡೆಯಲ್ಲ. ಈಗ ಸರಗಳು ಬರ್ಬೇಕಂದ್ರೆ ಮೇನ್ ನಮ್ಮ ಸಮ್ಮರ್ ಮಳೆಲೇ ಬೇಕು. ಜೂನಲ್ಲಿ ಮಳೆಲಿ ಬಂದ್ರೆ, ಜೂನ್ ಟೈಮಲ್ಲೆಲ್ಲ ಒಳ್ಳೆ ಮಳೆ ಬಂದ್ರೆ, ಏಪ್ರಿಲ್ ಮೇ ಜೂನ್ ಅಲ್ಲೆಲ್ಲ ಮಳೆ ಬಂದ್ರೆ ನೀಟಾಗಿ ಆಯ್ತದೆ. ಹೂ ಫಸಲೆಲ್ಲ ನೀಟಾಗಿ ಇದಾಗ್ಬಿಡ್ತದೆ, ಸೆಟ್ ಆಯ್ತದೆ. ಓಕೆ ಸರಿ ಸರ್. ಈಗ ಏಲಕ್ಕಿ ಅಂತೂ ಇತ್ತು ಬಿಡಿ ಜಾಸ್ತಿ ಇವಾಗ. ಹೌದು. ಅದ್ ಬಿಟ್ರೆ ಕಾಫಿ ಇವಾಗ ಜಾಸ್ತಿ ಆಗ್ತದೆ. ಇವಾಗ ಕಾಫಿ ಜಾಸ್ತಿ ಇರೋದು. ಆ ಕಾಳುಮೆಣಸು ಸರ್? ಕಾಳುಮೆಣಸು ಆಯ್ತದೆ, ಅದೇ ಕಾಳುಮೆಣಸಿಗೆ ಮರ ತೆಗಿಬೇಕು, ಇದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಕಾಳುಮೆಣಸಿಗೆ. ಇಲ್ಲಿ ಓಕೆ. ಏಲಕ್ಕಿ ತೋಟದಲ್ಲಿ ಕಾಳುಮೆಣಸು ಬರಲ್ಲ, ಕಮ್ಮಿ, ಭಾಳ ಕಡಿಮೆ. ಅಂದ್ರೆ ಬಿಸಿಲು ಚೆನ್ನಾಗಿ ಬೀಳ್ಬೇಕು ಇದಕ್ಕೆ, ಬಳ್ಳಿಗೆ ಬಿದ್ದಿಲ್ಲ ಅಂದ್ರೆ ಅದ ಮೇಲೆ ಬರಲ್ಲ. ಈಗ ಸರ್, ಈಗ ಇದನ್ನ ಏಲಕ್ಕಿನ ಯಾವ್ಯಾವ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಬೆಳಿಬೋದಾ ಅಥವಾ ಏಕ ಬೆಳೆಯಾಗಿ ಬೆಳಿಬೋದು? ಇಲ್ಲ, ಅಂತರ ಬೆಳೆಗೆ ಬೆಳಿಬೋದು. ಕಾಫಿ ಗಿಡದಲ್ಲೂ ಹಾಕ್ಬೋದು, ತೆಂಗಿನ ತೋಟದಲ್ಲಿ ಹಾಕ್ಬೋದು, ಅಡಿಕೆ ಗಿಡದ ತೋಟದಲ್ಲಿ ಹಾಕ್ಬೋದು. ಆದ್ರೆ ನೀರು ಸ್ವಲ್ಪ ನೆರಳು ಇರಬೇಕು. ಓಕೆ. ನೀರು ನೆರಳು ನೋಡ್ಕೊಂಡು. ಹೌದೌದು. ಈಗ ಅಡಿಕೆಗೆ ಹೊರಗಡೆ ಎಲ್ಲಿ ಬೇಕಾದ್ರೆ ಬೆಳಿಬೋದು, ಬಿಸಿಲಿರೋ ಜಾಗದಲ್ಲಿ ಎಲ್ಲಿ ಬೇಕಾದ್ರೆ ಬೆಳಿಬೋದು. ಅದೇ ನೆರಳು ಬೇಕು, ನೀರು ಬೇಕು, ಆ ಥರ ಬೇಕು. ಓಕೆ ಸರ್. ಈಗ ಒಟ್ಟು ಇಲ್ಲಿ ಎಷ್ಟು ಎಕರೆಯಲ್ಲಿ ಇವಾಗ ಸದ್ಯಕ್ಕೆ ಏಲಕ್ಕಿ ಇದೆ ಸರ್? ಈಗ ಇಲ್ಲಿ ಒಂದು 15 ಎಕರೆ ಇದೆ ಈಗ ಇದರಲ್ಲಿ ಏಲಕ್ಕಿ. ಹೌದು. ಇಲ್ಲಿ ಇದ್ರದ್ದು ಮಣ್ಣು ಯಾವ ರೀತಿ ಇದೆ ಸರ್? ಇದು ಎಲ್ಲ ಕಾಡು ಮಣ್ಣು? ಕಾಡು ಮಣ್ಣೆ. ಓಕೆ. ಇದ್ರದ್ದೇನು ಮಣ್ಣು ಪರೀಕ್ಷೆ ಮಾಡೋದು ಅದೇನಿಲ್ಲ? ಏನು ಬೇಡ. ಫಸ್ಟ್ ಇದೆಲ್ಲ ಏಲಕ್ಕಿ ತೋಟನೇ ಇದ್ದಿದ್ದು, ಮತ್ತೆ ಒಂದು 10 ವರ್ಷ ಬಿಟ್ಟು ಮತ್ತೆ ಏಲಕ್ಕಿ ತೋಟನೇ ಮಾಡಿರೋದು. ಓಕೆ. ಬಿಟ್ಟು ಹಂಗಾದ್ರೆ ಮೊದಲದು ಈ ಸಸಿಗಳನ್ನೆಲ್ಲ ಕಂದಗಳನ್ನ ಉಳಿಸ್ಕೊಂಡಿದ್ರೆ? ಇಲ್ಲ, ಅದು ಹೋಗಿತ್ತೆಲ್ಲ ಫುಲ್ಲು. ಹೋಗಿ ಮತ್ತೆ ಹೊಸ್ತಾಗಿ ಹಾಕಿದ್ದೆಲ್ಲ. ಓಕೆ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು, ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು, ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ. ವೆಟ್ ಉತ್ಪನ್ನಗಳು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ.
ಸರ್ ಈಗ ನಾವು ನೋಡ್ತಿರಂಗೆ ನಿಮ್ಮದು ಎಲ್ಲ ಒಂದು ದೊಡ್ಡದು ಒಂದು ಚಿಕ್ಕದು ಇದೆ, ಅಂದರೆ ಮಿಕ್ಸ್ ತಳಿ ಮಾಡಿದ್ದ ಹೇಗೆ ಇದು? ಇದು ಲೋಕಲ್ ಗಿಡ ಅಂತ ಬರುತ್ತೆ, ಮಾಮೂಲಿ ಗಿಡ. ಇನ್ನೊಂದು ನೆಲ್ಲಣ್ಣೆ ಅಂತ ಬರುತ್ತೆ, ನೆಲ್ಲಣ್ಣೆಲಿ ಫಸಲು ಜಾಸ್ತಿ, ಓಕೆ, ಅದು ಮೇಂಟೈನ್ ಜಾಸ್ತಿ, ಅಂದರೆ ರೇಟ್ ಎಲ್ಲ ಅದು ಜಾಸ್ತಿ ಇದೆ, ಹಂಗಾಗಿ ನೆಲ್ಲಣ್ಣೆ ಜಾಸ್ತಿ ಬೆಳೆಯೋದು. ಓಕೆ. ಇನ್ನು ಬೇರೆ ತಳಿ ಲೋಕಲ್ ಅಂತ ಹೇಳಿದ್ದು ನೀವೆಲ್ಲ ಲೋಕಲ್ಲಿಗೆ ಅದು ದೊಡ್ಡ ಸ್ಪ್ರೇನು ಬೇಡ, ಗೊಬ್ಬರನೂ ಬೇಡ, ಜಾಸ್ತಿ ಮೇಂಟೆನೆನ್ಸ್ ಅದು ಕಮ್ಮಿ. ಬೀಜದಿಂದ ಬಂದಿದ್ದ, ಅದು ಬೀಜದಿಂದ ಮಾಡೋದು. ಅದಕ್ಕೇನು ಹೆಸರಿಲ್ಲ ಏನಿಲ್ಲ. ಅದು ಇಳುವರಿ ಎಲ್ಲ ಕಂಪೇರ್ ಇಳುವರಿ ಅದು ನೆಲ್ಲಣ್ಣೆ ಜಾಸ್ತಿ, ಇದು ಇಳುವರಿ ಕಮ್ಮಿ ಇರ್ತದೆ. ಕಮ್ಮಿ ಇರುತ್ತೆ. ಲೋಕಲ್ ಗಿಡ ಅಂತ ಅಷ್ಟೇ. ಓಕೆ, ಬಟ್ ಹಾರ್ಡ್ ಕ್ರಾಪ್. ಹೌದು. ಸರ್ ಈಗ ಈ ನೆಲ್ಲಾಣಿಗೆ ಮತ್ತೆ ಕೆಲವೊಂದು ಜನ ಹೇಳ್ತಾರೆ 8ರಿಂದ 10 ಸ್ಪ್ರೇ ಮಾಡಬೇಕೇ ಆಗುತ್ತೆ ಅಂತ ಹೇಳ್ತಾರೆ, ಅದು ನಿಜನಾ ಹೇಗೆ? ಬೇಕು, ಮೇಂಟೈನ್ ಚೆನ್ನಾಗಿ ಮಾಡ್ತಿದ್ರೆ ಬೇಕಾಯ್ತದೆ. ಅಷ್ಟು ಬೇಡ, ಒಂದು 3 ಸ್ಪ್ರೇನಾರ ಮಾಡಲೇಬೇಕು ಮಿನಿಮಮ್. ಹುಳುಕ್ಕೆ, ಕಂದು ಹೊಡೆಯೋಕ್ಕೆ, ಈ ಥರ. ಮತ್ತೆ ಕಾಯಿ ಚುಕ್ಕಿ ಬರ್ದಂಗೆ ಅವಕ್ಕೆಲ್ಲ ಮಾಡಲೇಬೇಕಾಯ್ತದೆ. ಓಕೆ. ಈಗ ಸರಿ ಸರ್, ಈಗ ಕಂದುಗಳನ್ನು ಎಲ್ಲಿಂದ ತೊಗೊಂಬಂದಿರತ್ತೆ ಸರ್ ನೀವು? ಕಂದು ನಾವು ಬಂದು ಕತ್ಲಕಾಡು, ವಿರಾಜಪೇಟೆ ಹತ್ರ ಕತ್ಲಕಾಡು ಅಂತ ಅಲ್ಲಿಂದ ತಂದಿದ್ದು ಒಂದು ಕಂದುಗೆ. ಅವಾಗ ನಾವು ತಂದು ಮಾಡಿದಾಗ 80-100 ರೂಪಾಯಿ ಇತ್ತು ಒಂದು ಕಂದಿಗೆ. ಅವಾಗ ತಂದು ಮಾಡಿದ್ದು ಅಲ್ಲಿಂದ. ಓಕೆ. ಈ ಇಂಥ ಒಂದು ಪ್ರದೇಶದಲ್ಲಿ ಇದ್ರದ್ದು ಭೂಮಿ ಸಿದ್ಧತೆ ಯಾವ ರೀತಿ ಮಾಡಿದ್ರಿ ಸರ್? ಯಾವ ಅಂತರದಲ್ಲಿ ನಾಟಿ ಮಾಡಿದ್ರಿ? ಹೇಗೆ ಪ್ಲಾನ್ ಮಾಡ್ಕೊಂಡ್ರಿ ಇಲ್ಲಿ ಇದು ನಾಟಿ ಮಾಡ್ಬೇಕಾದ್ರೆ? ಇದು ನಾಟಿ ಮಾಡ್ಬೇಕಾದ್ರೆ ಫಸ್ಟ್ ಫುಲ್ ಕಾಡಿತ್ತು. ಕಾಡೆಲ್ಲ ಒಂದು ಲೈಟಾಗಿ ಕಾಡು ಕಡ್ದು, ಒಂದು ಮೀಡಿಯಂ ನೆರಳು ತೆಗೆದು, ಆಮೇಲೆ ಲೈನ್ ಹಿಡಿದು ಗಿಡಕ್ಕೆಲ್ಲ ಎಷ್ಟೆಷ್ಟು 10 ಅಡಿಗೆಲ್ಲ 10 ಅಡಿಗೆ ಒಂದು ಗಿಡ, 10 ಅಡಿಗೆ ಒಂದು ಗಿಡ ಹಾಕೋದಂತ ಮಾಡಿ ಅದಕ್ಕೆ ತಂದು ಸಸಿ ಒಂದು 2 ಇಂಟು 2 ಅಗಲ ಮತ್ತೆ 1 ಅಡಿ ಆಳ ಅಷ್ಟು ತೆಗೆದು ಗಿಡ ನೆಟ್ಟಿದ್ದು. ಓಕೆ. ಕಂದು ನಾಟಿ ಮಾಡಿದ್ದು. ಹೌದೌದು. ಗುಂಡಿಲಿ ಗೊಬ್ಬರ ಹಾಕಿ, ಆಮೇಲೆ ಟಿಮೆಂಟು ಹುಳ ಇದಾಗ್ದಂಗೆ ಅದು ಹಾಕಿ ಗೊಬ್ಬರ ಎಲ್ಲ ಹಾಕಿ ಮಾಡಿದ್ದು. ಓಕೆ. ಮಾಮೂಲಿ ಆ ಟೈಮಲ್ಲಿ ಕಂದು ಒಂದು ಕಂದು ಹಾಕಿರ್ ಸಾಕು, ಅದು 100 ಕಂದೂರಿಗೆ ಬರ್ತದೆ. ಓಕೆ. ಒಂದು ಕಂದು ಅಂದ್ರೆ ಏನು ಸರ್? ಬರೀ ಒಂದೇ ಇರೋದು ಹಾಕಿರ್ ಸಾಕು. ಒಂದು ಕಂದು ಇರುತ್ತೆ, ಸೈಡಿಗೆ ಏನಾದರೂ ಸೈಡಿಗೆ ಗೂಟ ಕೊಟ್ಟು ನಿಲ್ಲಿಸ್ಬೇಕು, ಬೀಳ್ದಂಗೆ ಅಡ್ಡ. ಒಂದು 10 ಅಡಿ ಇರ್ತವೆ, 5 ಅಡಿ ಇರ್ತವೆ, 15 ಅಡಿ ಇರ್ತವೆ ಒಂದೊಂದು ಕಂದು. ಈಗ ಒಂದು ಕಂದು ಅಂದ್ರೆ ಗಡ್ಡೆಯಿಂದ 2 ಸರ ಬರ್ತಿರ್ತವೆ. ಹೌದೌದು, ಆ ಥರ. ಓಕೆ. ಅದು ಒಂದು ಕಂದು ಲೆಕ್ಕ. ಅದನ್ನೇನಾದರೂ ಗಡ್ಡೆ ಬೀಜೋಪಚಾರ ಥರ ಕಂದು ಎದರಲ್ಲಾದ್ರೂ ಎದ್ದು ಹಾಕೋದು ಇದೆಯಾ? ಡೈರೆಕ್ಟ್? ಇಲ್ಲ, ಡೈರೆಕ್ಟ್ ಹಾಕೋದು. ಓಕೆ. ಡೈರೆಕ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಲೆವೆಲಾಗಿ ಮಣ್ಣು ಮುಚ್ಚಿ ಒಂದು ಕಂದು ಬರಂಗೆ ಅದು ಮುಚ್ಚಿಬಿಟ್ಟು ಹಾಕ್ಬೇಕು. ಮಾಮೂಲಿ ಗೂಟ ಚುಚ್ಚಬೇಕು, ಬೀಳ್ದಂಗೆ ಅಡ್ಡ ಗೂಟ ಚುಚ್ಚಿ ಕಟ್ಟಬೇಕು. ಓಕೆ. ಮಾಮೂಲಿ ಗುಣಿಯಲ್ಲೇ ನಾಟಿ ಮಾಡೋದು ಅದನ್ನ, ಅಥವಾ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ಕಂದು ಜಾಸ್ತಿ ಬರಬೇಕಲ್ಲ, ಫ್ರೀ ಆಗಿ ಬರಬೇಕಲ್ಲ. ಒಂದು 100 ಕಂದೆಲ್ಲ ಬರ್ತವೆ ಒಂದೊಂದು ಗಿಡದಲ್ಲಿ, ಚೆನ್ನಾಗಿ ಬಂದ್ರೆ ಜಾಸ್ತಿನೂ ಬರ್ತದೆ. ಹಂಗಾಗಿ ಒಂದು 2 ಅಡಿ ಅಗಲ, 2 ಅಡಿ ಉದ್ದ ಹಿಂಗೆ ತೆಗೆದು, 1 ಅಡಿ ಆಳ ತೆಗೆದು ಮಾಡಬೇಕು ಅದು. ಓಕೆ ಸರ್. ಈಗ ನೀವು ಒಂದ್ಸಲ ನಾಟಿ ಮಾಡಿದ್ರಿ ಸರ್. ಈಗ ಒಂದು ಕಂದಿದ್ದು ಒಂದು ವರ್ಷಕ್ಕೆ ಎಷ್ಟು ಕಂದು ಆಗ್ತಾವೆ ಸರ್? ಒಂದು ವರ್ಷಕ್ಕೆ ಹೆಚ್ಚು ಕಮ್ಮಿ ಒಂದು 30 ಕಂದು ಬರ್ಬೋದು ನೆಲ್ಲಣಿದು. ಓಕೆ. ಈಗ ಯಾವ ಸೀಸನಲ್ಲಿ ನಾಟಿ ಮಾಡ್ತೀರಿ ಸರ್? ಈಗ ನಾಟಿ ಜೂನು, ಜುಲೈ, ಆಗಸ್ಟಲ್ಲಿ ಮಾಡ್ಬೋದು. ಜೂನ್ ಬೇಗ ಮಾಡಿದ್ರೆ ಒಳ್ಳೇದು. ಅಂದ್ರೆ ಜೂನ್ ಜುಲೈ ನೀರಿರೋರು ಮಾಡ್ಬೋದು ಬೇಕಾದ್ರೆ. ಬೇಸಿಗೆಲ್ಲ ಆಗಲ್ಲ, ಸ್ವಲ್ಪ ಕಷ್ಟ. ಅಂದ್ರೆ ಮಳೆ ಟೈಮಲ್ಲಿ ಮಾಡಿ ಸ್ವಲ್ಪ ಸುಲಭ. ಸರಿ ಸರ್. ಈಗ ನಾವು ಜೂನಲ್ಲಿ ನಾಟಿ ಮಾಡಿದ್ವಿ, ಅದಾದ್ಮೇಲೆ ಸರನು ಅದ್ರ ಜೊತೆ ಸ್ಟಾರ್ಟ್ ಇಲ್ಲ, ಅದು 1 ವರ್ಷ ಆಗಬೇಕು. 1 ವರ್ಷ 30 ಕಂದು ಬರಬೇಕು. ಅದು ಕಂದು ಬರ್ತಾ ಇದ್ರೆ 1 ವರ್ಷಕ್ಕೆ ನೆಕ್ಸ್ಟ್ ಇಯರ್ಗೆ ಬಂದ್ಬಿಡ್ತದೆ. ಓಕೆ. ನೆಕ್ಸ್ಟ್ ಇಯರಿಂದ ಮಾಮೂಲಿ ಈಲ್ಡ್ ಅಂತೂ ಜೂನ್ ಜುಲೈಯಿಂದಾನೇ ಸ್ಟಾರ್ಟ್ ಆಯ್ತದೆ. ಅಲ್ಲಿಂದ ಕಂದುಗಳು ಸ್ಟಾರ್ಟ್ ಆಗ್ತದೆ. ಓಕೆ. ಈಗ ಅದ್ರದ್ದು ಮೇಂಟೆನೆನ್ಸ್ ಹೆಂಗೆ ಸರ್? ಸಾಮಾನ್ಯ ನಿರ್ವಹಣೆ, ಯಾಕಂದ್ರೆ ನೀರು ಕೊಡೋದು ಒಂದು ಹೇಳಿದ್ರಿ ನೀವು, ಮಳೆಗಾಲದಲ್ಲಿ ಅದ್ರದ್ದು ಬಿಡ್ತೀರಿ ಎಲ್ಲ, ಸರಗಳು ಬರಕ್ಕೆ ಸ್ಟಾರ್ಟ್ ಆಗ್ತವೆ. ಕಂಪ್ಲೀಟ್ಲಿ ಮಳೆ ಆಧಾರಿತನ ಇದು? ಯಾವುದು? ನೀರಾವರಿ ವ್ಯವಸ್ಥೆ? ನೀರಾವರಿ ವ್ಯವಸ್ಥೆನೇ ಬೇಕಿದು. ಬೇಸಿಗೆಯಲ್ಲೂ ಬೇಕು, ನೀರು ಹೊಡಿಲೇಬೇಕು. ನೀರು ಹೊಡೆದ್ರೆ ಒಳ್ಳೇದು. ಓಕೆ. ಯಾವಾಗ ನೀರು ಹೊಡಿತೀರಿ ಸರ್ ಇದಕ್ಕೆ? ಬೇಸಿಗೆಯಲ್ಲಿ ಈಗ ಮಳೆ ಕಮ್ಮಿ ಆದ್ರಿ, ಇವಾಗ ಫೆಬ್ರವರಿ ಒಂದು 20 ದಿನಕ್ಕಾರ ಒಂದು ನೀರು ಮಾಡ್ಬೇಕು, 1 ಗಂಟೆ. ಸ್ಪ್ರಿಂಕ್ಲರ್ ಇದೆಯಾ? ಏನಿದೆ? ಇದೆ. ಸ್ಪ್ರಿಂಕ್ಲರ್ ಹೊಡೆದು ಬಿಡ್ತೀರಾ? ಹೌದು. ಮೇಲ್ಗಡೆ ಸ್ಪ್ರಿಂಕ್ಲರ್ ಎಷ್ಟೊತ್ತು ಬಿಡ್ತೀರಾ ಸರ್? ಅದು ಯೂಶುವಲಿ 1 ಅವರ್ ಎಲ್ಲ ಇರ್ತದೆ. 1 ಅವರ್ ಸಾಕು, ಒಂದು ಪಟ್ಟಾಗಿ 1 ಅವರ್ ಸಾಕು ಫ್ಲಾಟಿಗೆ. ಓಕೆ. 10ರಿಂದ 15 ದಿವಸಕ್ಕೆ ಒಂದ್ಸಲ ತೊಗೊಂತೀರಾ? ಒಂದು 15-20 ದಿನಕ್ಕೆ ಸಾಕು. ಮೇಲ್ಗಡೆ ಸ್ಪ್ರಿಂಕ್ಲರ್ ಇದೆ, ಕೆಳಗಡೆ ಮಿನಿ ಸ್ಪ್ರಿಂಕ್ಲರ್ ಏನಾದರೂ ಇಲ್ಲ? ಬಡ್ಡಿಯಲ್ಲಿ ಏನು ಅದೇನು ಮಾಡಿಲ್ಲ. ಓಕೆ. ದೊಡ್ಡ ಜೆಟ್ ಕೂರಿಸಿರೋದು. ಸರ್, ಈಗ ಸಾಮಾನ್ಯವಾಗಿ ಇದರಲ್ಲಿ ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ ಸರ್? ಗೊಬ್ಬರ ಅದು ಪೊಟಾಶು ಮತ್ತು ಸಗಣಿನ ಗೊಬ್ಬರ ಹಾಕ್ತೀವಿ, ಪೊಟಾಶ್ ಹಾಕ್ತೀವಿ. ಅದಾದಮೇಲೆ ಕಾಂಪೋಸ್ಟ್ ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ತೀವಿ. ಅದು ಜೂನಿಂದಾನೇ ಸ್ಟಾರ್ಟ್ ಆಗುತ್ತೆ. ಅದು ಅಲ್ಲಲ್ಲ, ಗೊಬ್ಬರ ಅದು ಹಾಕ್ತೀವಿ, ಮಧ್ಯದಲ್ಲಿ ಹಾಕ್ಬೋದು, ಯಾವಾಗಲಾರು ಹಾಕ್ಬೋದು. ಸ್ಪ್ಲಿಟ್ ಆಗಿ ಹಾಕ್ತೀರಾ? ಹಂತವಾಗಿ ಹಂತವಾಗಿ ಹಾಕೋದು. ಓಕೆ. ಯೂರಿಯಾ, SSP, ಯೂರಿಯಾ
ಕಮ್ಮಿ ಹಾಕೋದು, ಹಾಂ, ಯೂರಿಯಾ ಹಾಕೋದಿಲ್ಲ. ಜಾಸ್ತಿ ಪೊಟ್ಯಾಶು ಈ ಥರದ ಒಂದು ಹಾಕ್ತೀವಿ. ಹ್ಞೂ ಸಗಣಿ ಗೊಬ್ಬರ ಸ್ವಲ್ಪ, ಹ್ಮ್. ಪೊಟ್ಯಾಶು, ಇನ್ನೊಂದು ಬೇರೆ ಕಂಪ್ನಿ ಗೊಬ್ಬರ ಎಲ್ಲ ಬರ್ತದೆ, ಅವೆಲ್ಲ ಹಾಕ್ಬೋದು. ಹ್ಞೂ ಯೂಶ್ವಲಿ ನೀವು ಗೊಬ್ಬರ ಕೊಟ್ಟಷ್ಟು ಬರುತ್ತೆ ಅದು. ಹೌದೌದು, ಗೊಬ್ಬರ ದೂರ ಕೊಡಬೇಕು, ಹತ್ತತ್ರ ಕೊಡಬಾರ್ದು, ಗಿಡದ ಬಡ್ಡಿ ಕೊಡಬಾರ್ದು, ಸ್ವಲ್ಪ ದೂರ ಕೊಡಬೇಕು. ಓಕೆ. ಕೆಲವೊಂದು ಜನ ಈಗ ಕಂದು ಗುಂಪು ಬಂದಿರುತ್ತಲ್ಲ ಸರ್, ಅಲ್ಲೆಲ್ಲ ಕೊಡೋದು ಅಲ್ಲಿ ಕೊಟ್ಟರೆ ಗಿಡ ಹೋಯ್ತದೆ. ಹೋಯ್ತಾ? ಓಕೆ. ಅದು ಸ್ವಲ್ಪ ದೂರ ಕೊಡಬೇಕು. ಎಲ್ಲಿ ಎಲೆಗಳಿರ್ತವೆ ಅಲ್ಲಿ ಕೆಳಗಡೆ ಹೌದೌದು. ಕೆಲವೊಂದು ತೋಟಗಳಲ್ಲಿ ಒಂದಡಿ ಬುಟ್ಟೆ ಕೊಡಬೇಕು, ಗಿಡದಿಂದ ಒಂದಡಿ ಬಿಟ್ಟು ಕೊಡಬೇಕು. ಬೇರೆ ಅಡ್ಡ ಹೋಯ್ತವಲ್ಲ ಅಲ್ಲಿ ಕೊಡಬೇಕು. ಕೆಲವೊಂದು ನೋಡಿದ್ವಿ ಸರ್ ನಾವು, ಈಗ 10 ಅಡಿಯಲ್ಲಿ ಈಗ ಜಾಗ ಬಿಟ್ಟಿದ್ರೆ ಮಧ್ಯದಲ್ಲೆಲ್ಲ ಹಾಕೊಂಡು ಹೋಗ್ತಾರೆ ಸರ್, ಅದು ಬೇರೆ ಎಲ್ಲ ಕಡೆ ಹರಡುತ್ತೆ. ಎಲ್ಲ ಕಡೆ ಹರಡುತ್ತೆ. ಹಾಗಾಗಿ ನೀವು ನೀರಾಗ್ಲಿ ಅಥವಾ ಗೊಬ್ಬರ ಆಗ್ಲಿ ನೀಟಾಗಿ ಒಂದಡಿ ಬಿಟ್ಟು ಹಾಕೋದು. ಮಧ್ಯದಲ್ಲಿ ನಾವು ಎಲ್ಲಿ ತಿರುಗಾಡ್ತೀವಿ ಆ ಹಾದಿಲಿ ಗೊಬ್ಬರಗಳನ್ನ ಹಾಕ್ತೀವಿ. ಹೌದೌದು. ಓಕೆ ಸರ್. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಸರ್, ಇದಕ್ಕೆ ಮುಖ್ಯವಾಗಿ ಸರ ಬರೋದು, ಹೂ ಬರೋದು. ಅದಕ್ಕೆ ನೀರು, ಹ್ಯುಮಿಡಿಟಿ ಅಂತೂ ಕೆಳಗಡೆ ಮೇಂಟೈನ್ ಮಾಡಲೇಬೇಕು, ನಾವು ಮಾಡಲೇಬೇಕು. ಇಲ್ಲಿ ಮಲೆನಾಡಿನ ವಾತಾವರಣ ಒಂದು ಹ್ಯುಮಿಡಿಟಿ ಮೇಂಟೈನ್ ಮಾಡುತ್ತೆ. ನೀವು ಸ್ಪ್ರಿಂಕ್ಲರ್ ಇಟ್ಕೊಂಡಿದ್ದೀರಾ. ಸಾಮಾನ್ಯವಾಗಿ ಇಳುವರಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸರ್? ಜೂನಿಂದ ಸ್ಟಾರ್ಟ್ ಆಗುತ್ತಾ ಸರ ಬರೋದು? ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ ಸರ ಬರೋದು. ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲ, ಸರ ಬರೋದೇ ಇರ್ತದೆ. ಆಗಸ್ಟಿಂದ ಸ್ಟಾರ್ಟ್ ಆಯ್ತದೆ ಸರ ಬರೋದು. ಈಗ ನವೆಂಬರ್ಗೆಲ್ಲ ಹಣ್ಣು ಕುಯ್ಬೋದು. ಓಕೆ. ಜೂನ್ ಜುಲೈಯಲ್ಲಿಂದನೇ ಸರ ಬರುತ್ತೆ. ಓಕೆ. ಅಲ್ಲಿ ಅವಾಗ ಸ್ವಲ್ಪ ಇರ್ತದೆ, ಸ್ವಲ್ಪ ಸ್ಟಾರ್ಟ್ ಆಯ್ತದೆ. ಆಗಸ್ಟಿಗೆಲ್ಲ ಹೂ ಚೆನ್ನಾಗಿ ಆಯ್ತದೆ. ನವೆಂಬರಿಗೆ, ಡಿಸೆಂಬರ್ ಈ ಥರ ಸ್ಟಾರ್ಟ್ ಮಾಡ್ಬೋದು. ನವೆಂಬರಿಂದ ಆರಾಮಾಗಿ ಕುಯ್ಬೋದು. ನವೆಂಬರಿಂದ ಕುಯ್ಬೋದು. ಸೆಪ್ಟೆಂಬರ್, ನವೆಂಬರ್ ಕುಯ್ಬೋದು. ಈಗ ಕಂಟಿನ್ಯೂ ಆಗಿ ಹಾರ್ವೆಸ್ಟ್ ಮಾಡೋದ ಅಥವಾ ಇದು ಹೆಂಗೆ ವರ್ಷ ಪೂರ್ತಿ ಹಾರ್ವೆಸ್ಟ್ ಮಾಡ್ತಾನೆ ಇರ್ಬೇಕಾ ಅಥವಾ ಸೀಸನ್ ಮಾಡ್ಕೊಂಡಿದ್ರೆ? ಅದು ಮಾಡ್ತಾ ಇರ್ಬೋದು. ನೀರು ಚೆನ್ನಾಗಿ ಕೊಟ್ಟಂಗೆ, ನಿಲ್ಲೆಣ್ಣೆ ಗಿಡಕ್ಕೆ ನೀರು ಕೊಟ್ಟಂಗೆ ಕುಯ್ತಲೇ ಇರ್ಬೋದು. ವರ್ಷಿಡೀ ಕುಯ್ಬೋದು. ನೀರು ಕೊಡೋದು ಬಿಟ್ರೆ ಸ್ವಲ್ಪ ಗ್ಯಾಪ್ ಆಗುತ್ತೆ, ಕಂಟ್ರೋಲ್ ಆಯ್ತದೆ. ಈಗ ಒಂದು ಕಂದ ನಾಟಿ ಮಾಡಿದ್ ಸರ್, ಈಗ ಒಂದು 2-3 ಸರಗಳನ್ನು ಕೊಡುತ್ತೆ. ಅದಾದ್ಮೇಲೆ ಅದು ಕಂದ್ ಹಳೇದಾಗ ತೆಗಿತೀವಿ. ಅದು ಇಲ್ಲ, ಅದು ಆಟೋಮೆಟಿಕ್ ಸತ್ತೋಯ್ತದೆ. ಇಲ್ಲಾಂದ್ರೆ ಬೇಡ ಅಂದ್ರೆ ತೆಗಿಬೋದು. ಆ ತರ ಮಾಡ್ಬೋದು. ಈಗ ಅದಾದ್ಮೇಲೆ ಸರ್, ಈಗ ತರಗ ತೆಗಿಯೋದು ಅದನ್ನೆಲ್ಲ ತೆಗಿಬೇಕು. ಅದು ಮೇಲೆದೆಲ್ಲ ಎಲೆ ಒಣಗಿರ್ತದೆ, ಆ ಎಲೆ ಎಲ್ಲ ಕುಯ್ಬೇಕು.
ಕ್ಲೀನ್ ಮಾಡಬೇಕು, ಮತ್ತು ಬಡ್ಡೆಯಲ್ಲಿ ಹುಳ ಗಿಳ ಅವು ಅಂತ ಇದಾದಾಗ ದರ್ಗೆಲ್ಲ ತೆಗಿಬೇಕು, ಫ್ರೀ ಇರಬೇಕು, ಕಂದು ಬರೋಕ್ಕೆ ಫ್ರೀ ಮಾಡ್ಕೋಬೇಕು. ಓಕೆ ಇಲ್ಲಾಂದರೆ ಕಂದು ಬರಲ್ಲ, ಕಷ್ಟ ಕೊಳ್ತೋದಂಗೆ ಆಯ್ತದೆ. ಮಳೆಗೆ ಏನಾಯ್ತು ಅಂದರೆ ಕರ್ಗೋಯ್ತದೆ. ಓಕೆ. ಈಗ ಸರ್ ಈಗ ನೆರಳಿನ ಮರಗಿಡಗಳನ್ನ ಹಾಕಿದಿರಲ್ಲ ಸರ್, ಈಗ ಅದ್ರದ್ದು ಮೇಲ್ಗಡೆಯಿಂದ ಬಿದ್ದು ಏಲಕ್ಕಿ ತೊಂದರೆ ಆಗೋದು ಏನೋ ಆ ರೀತಿ ಆಗುತ್ತೆ. ಅದು ಜಾಸ್ತಿ ನೆರಳಿದ್ರೆ ಅದು ಆಗುತ್ತೆ, ಕರ್ಗದಂಗೆ ಆಗುತ್ತೆ ನೆರಳು. ಬಿಸಿಲು ಸ್ವಲ್ಪ ಲೈಟ್ ಬಿಸಿಲು ಬೇಕು. ಬಿಸಿಲಿಲ್ಲ ಅಂದ್ರೆ ಅದು ಆಟೋಮೆಟಿಕ್ ಆಗಿ ನೀರು ಬಿದ್ದು ಕರ್ಗೋಯ್ತದೆ, ಗಿಡಗಳು ಕರ್ಗೋಯ್ತದೆ. ಜಾಸ್ತಿ ಶೀತನೂ ಇರಬಾರ್ದು ಮಳೆಯಲ್ಲೆಲ್ಲ, ನೀರು ಅವಾಯ್ಡ್ ಮಾಡಬೇಕು, ಇಲ್ಲಾಂದ್ರೆ ಆಟೋಮೆಟಿಕ್ ಆಗಿ ಹೋಯ್ತಾ. ಸರ್ ಈಗ ಇಲ್ಲಿ ಅದಕ್ಕೆ ಹೂವು ಕಾಯಿ ಕಟ್ಟೋದಕ್ಕೆ ಪಾಲಿನೇಷನ್ ಆಗ್ಬೇಕಲ್ಲ ಸರ್, ಜೇನುಳ ಬರುತ್ತಾ ಅಥವಾ ಏನಿದೆ ಇಲ್ಲಿ ಸೋರ್ಸು, ಅಥವಾ ಮಳೆ ನೀರಿಂದಾನೇ ಆಗುತ್ತೆ? ಮಳೆ ನೀರಿಂದ ಆಗುತ್ತೆ, ಜೇನುಳ ಬರುತ್ತೆ, ಹುಳ ಎಲ್ಲ ಇರ್ತದೆ, ಮಾಮೂಲಿ ಆಗುತ್ತೆ. ಓಕೆ ಸರ್, ಇದಕ್ಕೆ ಮುಖ್ಯವಾಗಿ ಸರ್ ರೋಗ ಕೀಟ ಸರ್ ಮೇನ್ ನಾವು ಸ್ಪ್ರೇ ಕೊಡೋದೇ ಇದರಲ್ಲಿ ಜಾಸ್ತಿ. ಇದಕ್ಕೆ ರೋಗ ಕೀಟಗಳು ಯಾವ್ಯಾವ ಬರ್ತಾವೆ ಸರ್ ಮುಖ್ಯವಾಗಿ? ಎಲೆಗೆ ಹುಳ ತಿಂತವೆ, ಕೆಲವು ಹುಳಗಳೆಲ್ಲ ಅವೆ, ಅವು ತಿಂತದೆ. ಕಾಯಿಗೆ ಕಜ್ಜಿ ರೋಗ ಅಂತ ಬರುತ್ತೆ, ಅದಕ್ಕೆ ಸ್ಪ್ರೇ ಮಾಡಲೇಬೇಕು, ಇಲ್ಲಾಂದ್ರೆ ಕಾಯಿ ಸೈಜ್ ಬರಲ್ಲ. ಕಾಯಿ ಕಜ್ಜಿ ರೋಗ ಒಂದು ಜಾಸ್ತಿ ಸರ್ ಇವಾಗ, ಕಜ್ಜಿ ರೋಗ ಜಾಸ್ತಿ. ಕಜ್ಜಿ ರೋಗ ಹುಳನು ದಾರ ಎಲ್ಲ ಕಟ್ ಮಾಡಾಕ್ತವೆ. ಓಕೆ. ಆಮೇಲೆ ಸ್ಪ್ರೇ ಎಲ್ಲ ಮಾಡಲೇಬೇಕು. ಕಾಯಿ ಕೊರಕ, ಕಾಂಡ ಕೊರಕ ಎಲ್ಲ ಬರುತ್ತೆ ಸರ್? ಹೌದೌದು ಬರುತ್ತೆ, ಸ್ಪ್ರೇ ಮಾಡಲೇಬೇಕು. ಅದಕ್ಕಾಗಿ ಮೇನ್ ಸ್ಪ್ರೇ ಆಗಲೇಬೇಕು. ಏನು ಸ್ಪ್ರೇ ಮಾಡ್ತೀರಿ ಸರ್? ಅದು ಸ್ಪ್ರೇ ಕಿಟೋಸಿ ಸುಮಾರು ಥರದ್ದು ಹೊಡಿತೀವಿ, ಅಂಗಡಿಲಿ ಎಲ್ಲ ಇದು ಮಾಡ್ತಾರೆ, ಕೆಲವು ಎಲ್ಲ ಮಾಡ್ತೀವಿ. ಓಕೆ. ಕ್ವಾಲಿಟಿ ಅಂತ ಅಂದಾಗ ಏನು ಗುಣಮಟ್ಟ ನೋಡ್ತಾರೆ ಸರ್? ಈಗ ಕ್ವಾಲಿಟಿ ಅಂತ ಬಂದಾಗ ಕಾಯಿ ಸೈಜ್ ನೋಡ್ತಾರೆ, ಒಂದು ಕಾಯಿ ಸೈಜ್ ನೋಡ್ತಾರೆ. ಮತ್ತು ಹಸಿ ಕಾಯಿಗೆ ಒಂದು 4 kg ಹಸಿಗೆ 1 kg ಡ್ರೈ ಬರಬೇಕು, ಅದು ಸ್ವಲ್ಪ ಕ್ವಾಲಿಟಿ ಚೆಕ್ ಮಾಡ್ತಾರೆ. 4.5 kgಗೆ 1 kg ಡ್ರೈ ಬರಬೇಕು, ಹಸಿ 4.25 ಬಂದರೆ ಡ್ರೈ 1 kg ಬರಬೇಕು, ಆ ಥರ ಕ್ವಾಲಿಟಿ ಚೆಕ್ ಮಾಡ್ತಾರೆ. ಮತ್ತು ಸೈಜ್ ನೋಡ್ತಾರೆ. ಈಗ ಯೂಶುವಲಿ ಹಸಿರು ಕಲರ್ದು ಫುಲ್ ಹಸಿರು ಇರಬೇಕು, ಫುಲ್ ಹಸಿರು ಎಲ್ಲಾಣಿಗಂತೂ ಫುಲ್ ಹಸಿರು ಇರಬೇಕು, ಅಂಥದನ್ನ ಕ್ವಾಲಿಟಿ. ಹೌದೌದು. ಹಳದಿ ಇರಬಾರ್ದು, ಹಳದಿ ಬಂದರೆ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಆಯ್ತದೆ. ಓಕೆ ಸರ್, ಈಗ ಹಾರ್ವೆಸ್ಟ್ ಮಾಡ್ತೀರಲ್ಲ ನೀವು, ವರ್ಷ ಎಷ್ಟು ತಿಂಗಳು ಹಾರ್ವೆಸ್ಟ್ ಮಾಡ್ತೀರಿ ಸರ್ ಇಲ್ಲಿ? ಇದ್ರದಾ? ಕಟಾವು ಎಷ್ಟು ತಿಂಗಳು ನಡೀತಾ ಇರುತ್ತೆ ಇದು? ಕಟಾವು ಒಂದು ನಾವು ಜಾಸ್ತಿ ಮಾಡಲ್ಲ, ಒಂದು 3 ತಿಂಗಳು ಮಾಡ್ತೀವಿ ಅಷ್ಟೇ, ಜನವರಿ ಮಾಡ್ತೀವಿ. ಅಂದರೆ ತಿಂಗಳ ಒಂದ್ಸಲನಾ ಅಥವಾ ತಿಂಗಳಿಗಲ್ಲ, ಒಂದು 15 ದಿನಕ್ಕೆ ಒಂದೊಂದ್ಸಲ ಮಾಡ್ತೀವಿ. ಒಂದೊಂದ್ಸಲ ಕಟ್ ಮಾಡೋದು 15 ದಿನಕ್ಕೆ ಒಂದೆಲ್ಲ ಮಾಡ್ತೀವಿ. ಹಣ್ಣು ಬಂದ್ಬಿಡ್ತದೆ ಪಟ್ಟ ಅಂತ. ಹಣ್ಣು ನೀವು ಕಲೆಕ್ಟ್ ಮಾಡಿದಾದ್ಮೇಲೆ ಸರ್ ಒಣಗಿಸೋದು ಇದೆಲ್ಲ ಹೆಂಗೆ ಪ್ರೊಸೀಜರ್? ಒಣಗಿಸೋದು ಈಗ ಬಿಸಿಲಿಗೆ ಬೇಕಾದ್ರೆ ಒಣಗಿಸ್ಬೋದು, ಬಿಸಿಲಿಗೆ ಒಣಗಿಸಿದ್ರೆ ರೇಟ್ ಕಮ್ಮಿ ಅಂತ ಡ್ರೈ ಮಿಷಿನ್ ಕೊಡ್ತೀವಿ. ಓಕೆ. ಅಲ್ಲಿ ಹೆಂಗೆ ಅಲ್ಲಿ ಕೆಜಿ ಲೆಕ್ಕನ? ಕೆಜಿ ಲೆಕ್ಕ, 1 kgಗೆ 120 ರೂಪಾಯಿ ತಗೋತಾರೆ. ಡ್ರೈ ಮಾಡಿ ಮಾಡಿಕೊಟ್ಟು. ಓಕೆ. ಅಲ್ಲಿ ಡ್ರೈ ಆಗಿ ನಿಮಗೆ ಒಂದು ದಿನ ಕೊಡ್ತಾರೆ. ಇವತ್ತು ಸಂಜೆ ಕೊಟ್ಟರೆ ನಾಳೆ ಸಂಜೆ ಸಿಗುತ್ತೆ. ಓಕೆ. 18 ಗಂಟೆ ಡ್ರೈ ಮಾಡಿಸ್ಬೇಕು. ಓಕೆ. ಡ್ರೈ ಮಾಡಿಸಿದ್ರೆ ಒಂದು 10% ಮಾಯ್ಶ್ಚರಿಗೆ ಬರುತ್ತೆ. ಹೌದೌದು. ಅಂದರೆ ನಿಮಗೆ ಬುಲೆಟ್ ಥರದೊಂದು ನಿಮ್ಗೆ ಇದು ಸಿಗುತ್ತೆ, ನೆಲ್ಲಣಿ ಗೋಲ್ಡ್. ಹೌದೌದು. ಓಕೆ. ಅದಾದಮೇಲೆ ಸ್ಟೋರ್ ಮಾಡಿ ಇಡ್ಬೋದಾ? ಸ್ಟೋರ್ ಮಾಡಿ ಇಡ್ಬೋದು. ಎಷ್ಟುವರೆಗೆ ಸ್ಟೋರ್ ಮಾಡ್ಬೋದು ಸರ್ ಅದು? ಎಷ್ಟು ದಿನದವರೆಗೆ? ಎಷ್ಟು ಇಡ್ಬೋದು, ಒಂದು ನೀಟಾಗಿ ಕವರಲ್ಲಿ ಹಾಕ್ಬಿಟ್ಟು, ಪ್ಲಾಸ್ಟಿಕ್ ಕವರಲ್ಲಿ ಲಾಕ್ ಮಾಡಿಬಿಟ್ಟು ಗಾಳಿ ಹೋದಂಗೆ ನೀಟಾಗಿ ಮಾಡಿಬಿಟ್ರೆ, ಏರ್ ಹೋದಂಗೆ ಇಡ್ಬೋದು. 1 ವರ್ಷ 2 ವರ್ಷ ಎಲ್ಲ ಇಡ್ಬೋದು. ಓಕೆ. ಇಟ್ಟಾದ್ಮೇಲೆ ಯಾವಾಗ ಬೇಕಾದ್ರೆ ಕೊಡ್ಬೋದು. ಸರ್, ಈಗ ಸರಿಯಾಗಿ ಇದ್ರಲ್ಲಿ ಮಾಡೋದಾದ್ರೆ ಎಕರೆಗೆ ಏನು ಇಳುವರಿ ತೆಗಿಬೋದು ಸರ್ ಇದರಲ್ಲಿ? ಎಕರೆ ಲೆಕ್ಕ ಮಾಡ್ತೀರಾ ಅಥವಾ ನೀವು ಹೆಂಗೆ ಮಾಡ್ತೀರಾ ಲೆಕ್ಕ? ನಾವು ಎಕರೆ ಏನು ಮಾಡಿಲ್ಲ, ಟೋಟಲ್ ಆಗಿ ಹಾಕಿರೋದು ಗಿಡ. ಟೋಟಲ್ ಆಗಿ ಎಷ್ಟು ಗಿಡ ಹಾಕಿದ್ರೆ ಈಗ? ಟೋಟಲ್ ಆಗಿ ಒಂದು 3000 ನೆಲ್ಲಣ್ಣೆ ಗಿಡ ಇದೆ. 3000 ಗಿಡದಲ್ಲಿ ಎಷ್ಟು ಇಳುವರಿ ತೆಗಿತಿದ್ದಾರೆ? ಇಳುವರಿ ಕಳ್ಸಲ್ಲ, 400 kg ಬಂದಿತ್ತು. ಓಕೆ. 400 kg ಡ್ರೈ 400 kg ಬಂದಿತ್ತು. ಇದು ಬರೀ ಲೋಕಲ್ ಬಿಟ್ಟು ನೆಲ್ಲಣೆಯಲ್ಲೇ 400 kg. ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇದ್ದ ಕಾರಣ ಸ್ವಲ್ಪ ಇದಾಯ್ತು ಅಷ್ಟೇ. ಓಕೆ. ಎಷ್ಟು ಮಾಡ್ಬೋದು ಸರ್? ಈಗ 3000 ರೇಟ್ ಇದೆ. ಈಗ 3-4 12 ಅಂದರೆ ಹೆಚ್ಚು ಕಡಿಮೆ 12 ಲಕ್ಷ ಬರುತ್ತೆ ಸರ್. ಅದರಲ್ಲಿ ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ಎಷ್ಟು ಹೋಗುತ್ತೆ ಸರ್? ಈಗ ಮೇಂಟೆನೆನ್ಸ್ ಅದೇ ಒಂದ್ಸಲ ಕಚಡ ಮತ್ತೆ ಸ್ಪ್ರೇ ಅವು ಅಂತೆಲ್ಲ ಮಾಡಿದ್ರೆ ಹೆಚ್ಚು ಕಮ್ಮಿ ಒಂದು 2.5-3 ಲಕ್ಷ ಹೋಗ್ಬೋದು. 3 ಲಕ್ಷ ಹೋಯ್ತದೆ. ಅದು ಒಳ್ಳೆ ರೇಟ್ ಸಿಕ್ಕರೆ 3-4 2.5-3 ಸಿಕ್ಕಿದ್ರೆ ಅಷ್ಟಾಗುತ್ತೆ. ಕಮ್ಮಿ 1 ವರ್ಷ 1,200 ಎಲ್ಲ ಇತ್ತು, ಸ್ವಲ್ಪ ಕಷ್ಟ ಆಗೋದು. ಆಗ ಲೇಬರ್ ಚಾರ್ಜ್ ಅಲ್ಲಿ ಸರಿ ಆಗುತ್ತೆ ಅಷ್ಟೇ, ಮೇಂಟೆನೆನ್ಸ್ ಸರಿ ಆಯಿತು. ಒಳ್ಳೆ ರೇಟ್ ಬಂದರೆ ಮಾತ್ರ ಇದರಲ್ಲಿ ಒಳ್ಳೆ ಬೆಳೆ ತೆಗಿಲಿಕ್ಕೆ ಸಾಧ್ಯ ಇದೆ. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮಗೆ ಯಾವ ರೀತಿ ಗುಡ್ಡಗಾಡು ಪ್ರದೇಶದಲ್ಲಿ ಏಲಕ್ಕಿನ ಒಂದು ತೋಟ ನಿರ್ವಹಣೆ ಮಾಡ್ತಾ ಇದ್ದೀರಾ, ಮತ್ತು ಇದು ಆಗು ಹೋಗುಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ವತಿಯಿಂದ ಹಾಗೂ ನಮ್ಮ ವೀಕ್ಷಕರ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಎಸ್ಟೇಟ್ ಮ್ಯಾನೇಜರ್ ಆಗಿರುವಂಥ ಶ್ರೀ ಪುನೀತ್ ಅವರು ಈ ಏಲಕ್ಕಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಇಲ್ಲಿ ಏಲಕ್ಕಿಯಲ್ಲಿ ಮುಖ್ಯವಾಗಿ ನಿರ್ವಹಿಸಬೇಕಾದ ಕ್ರಮಗಳು, ನೀರಾವರಿ ವ್ಯವಸ್ಥೆ ಇದ್ದರೆ ಮಾತ್ರ ಈ ರೀತಿಯ ಒಂದು ಏಲಕ್ಕಿ ತೋಟ ಮಾಡಬೇಕು. ಸ್ವಲ್ಪ ಮೇಂಟೆನೆನ್ಸ್ ಆಗುತ್ತೆ, ಅಂದರೆ ಜಾಸ್ತಿ ಗೊಬ್ಬರ ಅಂದರೆ ಜಾಸ್ತಿ ಖರ್ಚು ಮಾಡಿದಷ್ಟು
ನಮಗೆ ಜಾಸ್ತಿ ಇಳುವರಿನೂ ಸಿಗುತ್ತೆ, ಅದಕ್ಕೆ ಸಕ್ಕಂಗೆ ಒಳ್ಳೆ ರೇಟ್ ಸಿಕ್ಕರೆ ಮಾತ್ರ ಇದು ವರ್ಕೌಟ್ ಆಗುತ್ತೆ ಅನ್ನೋ ಎಲ್ಲ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ತೋಟದ ಮಾಲೀಕರಾಗಿರುವಂಥ ಶ್ರೀ ಪರಮೇಶ್ವರ್ ಸರ್ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಂತಹ ನಮ್ಮ ಅಪ್ಪಂಗಳದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಅಂಕೇಗೌಡ ಸರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.